ಮುಂದೆ ಜೋಗ್ ಜಂಕ್ಷನ್ ನೋ ಟೆನ್ಷನ್ ಹೊಸ ಜೋಕ್ಗಳು ಜೋಗ್ ಜಂಕ್ಷನ್ನಾಗ ಕೇಳಿಗೆ ಸಿಗ್ತಾವೆ ನಿಮ್ಗೆ. ಇದನ್ನ ಜೋಕ್ ಕಳಿಸ್ಯಾರ ಇವರು ದಾವಣಗೆರೆಯಿಂದ ಸಂಪನ್ನ ಮುತಾಲಿಕನವರು ಒಂದು ನಾಯಿ ಬಗ್ಗೆ ಜೋಕನ್ನು ಕಳಿಸ್ತಾರೆ. ಎಂಥ ಮಜಾ ಅದ ನೋಡ್ರಿ. ಒಂದು ದಿವಸ ಒಂದು ನಾಯಿ ಮಟನ್ ಅಂಗಡಿ ಮುಂದೆ ಬಂದು ನಿಂತಂತೆ. ಆ ನಾಯಿ ಬಾಯಿ ಒಳಗೆ 500 ರೂಪಾಯಿ ನೋಟು ಮತ್ತೊಂದು ಚೀಲ ಜೋತಾಡ್ಲಿಕ್ಕೆ ಹತ್ತಿತ್ತು. ಈ ಮಟನ್ ಅಂಗಡಿ ಅವ ಸಾವಕಾಶ ಎದ್ದು ಬಂದು ಆ ನೋಟನ್ನು ತಕ್ಕೊಂಡ ಮತ್ತು ಆ ಚೀಲ ತೆಗೆದು ನೋಡ್ದ. ಅದ್ರಾಗ ಒಂದು ಚೀಟಿ ಇತ್ತು, ಇಷ್ಟು ಕಿಲೋ ಮಟನ್ನು ಇಷ್ಟು ಕಿಲೋ ಚಿಕನ್ನು ಅಂಥೇಳಿ. ಅವ 500 ರೂಪಾಯಿ ತೊಗೊಂಡು ಅಷ್ಟು ಬೇಗದು ಅಷ್ಟೊತ್ತಕ್ಕೆ ಮಟನ್ನು ಚಿಕನ್ನು ಆ ಚೀಲದಾಗ ಹಾಕಿ ಉಡ್ದಿದ್ದ ಚಿಲ್ಲರು ಅದ್ರಾಗಿಟ್ಟ. ಆಮೇಲೆ ಅವ್ನು ಕುತೂಹಲ ಆಯ್ತು, ಈ ನಾಯಿ ಇದನ್ನು ತೊಗೊಂಡು ಎಲ್ಲಿ ಹೋಗ್ತದೆ ಅಂಥೇಳಿ. ಅವ ಬಡ ಅಂಗಡಿ ಬಂದು ಮಾಡ್ದ, ಆ ನಾಯಿನ ಫಾಲೋ ಮಾಡ್ದ. ನಾಯಿ ಸಾವಕಾಶ ಬಂತ್ರಿ. ನಿಮ್ಗೆ ಹೇಳ್ತೀನಿ, ಜಿಬ್ರಾ ಕ್ರಾಸಿಂಗ್ನಾಗನ ರೋಡ್ ಕ್ರಾಸ್ ಮಾಡ್ತಿದ್ದು. ಅಲ್ಲಿ ಮುಂದೆ ಹೋಗಿ ಒಂದು ಸಿಗ್ನಲ್ ಇತ್ತು, ಟ್ರಾಫಿಕ್ ಸಿಗ್ನಲ್ನಾಗಿದ್ದು ಕಾಯ್ಕೋತ ನಿಂತು ಹಸಿರು ಲೈಟ್ ಹತ್ತೋ ತನಕ ನಿಂತು ಆಮೇಲೆ ಇದು ಮುಂದೆ ಹೋತ್ರಿ. ನಿಮ್ಗೆ ಹೇಳ್ತೀನಿ, ಅಲ್ಲಿ ಹೋದ್ಕೊಳ್ಳೆ ಮುಂದೊಂದು ಬಸ್ ಸ್ಟಾಪು. ಆ ಬಸ್ ಸ್ಟಾಪ್ನಾಗ ತನ್ನ ಬಸ್ ಎಷ್ಟೊತ್ತಿಗೆ ಬರ್ತದೆ ಅಂಥೇಳಿ ಬೋರ್ಡ್ನಾಗ ತನ್ನ ನಂಬರ್ ನೋಡ್ತೀವಿ. ಆ ಬಸ್ಸಿನ ನಂಬರ್ ಬರೋ ತನಕ ಇದು ಕಾಯ್ಕೋತ ಕೂತು ಈ ಮಟನ್ ಅಂಗಡಿ ಮಾಲಕಗೆ ಕುತೂಹಲ ಎಷ್ಟು ಶಾಣ್ಯ ನಾಯಿ ಅದ ಇದು ಅಂಥೇಳಿ ಅವನು ಅದ್ರ ಜೊತೆ ಆ ಬಸ್ಸನ್ನು ಏರ್ದ. 3 ಸ್ಟಾಪ್ ಆದ್ಕೊಳ್ಳೆ ನಾಯಿ ಬಸ್ಸಿನಿಂದ ಇಳಿತ್ರಿ. ಇವನು ಇಳಿದ. ಒಂದು 200 ಮೀಟ್ರ್ ಏನೋ ನಡ್ಕೋತ ಹೋತು. ಇವ ಅದನ್ನು ಫಾಲೋ ಮಾಡ್ದ. ಅಲ್ಲಿ ಅದರ ಮನೆ ಬಂತು. ಮನೆ ಬಂದ ಕೂಡಲೇ ಇದು ಹೋಗಿ ಮಟನ್ನಿನ ಚೀಲ ಅಲ್ಲಿ ಮನೆ ಮೇನ್ ಡೋರ್ ಮುಂದಿಟ್ಟು ಡಿಂಗ್ ಡಾಂಗ್ ಅಂತ ಹೇಳಿ ಬೆಲ್ ಮಾಡ್ತೀವಿ. ಆದ್ರೆ ಬಾಗಿಲ ಯಾರೂ ತೆಗಿಲಿಲ್ಲ. ಇದಕ್ಕೆ ಸಿಟ್ಟು ಬಂದು 2 ಸರ್ತಿ ಜೋರ್ಲೆ ನಾಯಿ ಆ ಬಾಗಿಲಕ್ಕೆ ಆಯಿತು ದಡಾರ್ ಅಂಥೇಳಿ. ಬಾಗಿಲು ತೆಗಿಲಿಲ್ಲ. ಮತ್ತೊಮ್ಮೆ ದಡಾರ್ ಅಂತ ಆಯಿತು. ಬಾಗಿಲು ತೆಗಿಲಿಲ್ಲ. ಬಡ ಕಂಪೌಂಡ್ ಹತ್ತಿವು. ಹಿತ್ತಲ ಬಾಗಿಲು ಕಡೆ ಹೋತು. 2 ರೌಂಡ್ ಹೊಡಿತು ಮನಿದು. ಮನೆ ಬಾಗಿಲ ತೆಗಿಲಿಲ್ಲ. ಕಿಟಕಿ ಹತ್ರ ಹೋತು. ಕಿಟಕಿ ಹತ್ರ ಟಪ 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 ಬಡಿತು. ಬಾಗಿಲು ತೆಗಿಲಿಲ್ಲ. ಏನು ಮಾಡೋದು? ನಾಯಿಗೆ ಬೇಸರ ಆಯ್ತು. ಈ ಮಟನ್ಯವ ಇದನ್ನೆಲ್ಲ ಅಬ್ಸರ್ವ್ ಮಾಡ್ಲಿಕ್ಕೆ ಹತ್ತಿದ್ದ. ಏನು ಶಾಣೆ ಆದ ನಾಯಿ, ಬಾಗಿಲ ತೆಗಿಲಿಕ್ಕೆ ಎಷ್ಟು ಪ್ರಯತ್ನ ಮಾಡ್ಲಿಕ್ಕೆ ಹತ್ತದ ಅಂಥೇಳಿ ಕಾತು. ಆಮೇಲೆ ಈ ನಾಯಿ ಸಾಕಾಗಿ ಬ್ಯಾಸತ್ತು ಬಂದು ಅಲ್ಲಿ ಕೂತು. ಸ್ವಲ್ಪ ಹೊತ್ತಿನ ಮೇಲೆ ಬಾಗಿಲು ತೆಗೀತು. ಆ ಮನೆ ಓನರ್ ಹೊರಗೆ ಬಂದ. ನಾಯಿಗೆ ಒದರಾಡ್ಲಿಕ್ಕೆ ಶುರು ಮಾಡ್ದ. ಏನಿದ್ದೀನಿ ತಿಳಿಯಂಗಿಲ್ಲ, ಬುದ್ಧಿಲ್ಲ, ಇಷ್ಟೆಲ್ಲ ಮಾಡ್ತಿ, ಒಂದು ಸರ್ತಿ ನಿಮ್ಗೆ ನೆನಪಾಗಲಿ ನಿನಗೆ ಹಂಗೆ ಹಿಂಗೆ ಅಂಥೇಳಿ. ಈ ಮಟನ್ಯಾಗ ಶಾಕ್. ಅಲ್ಲ, ಎಷ್ಟು ಶಾಣ್ಯ ನಾಯಿ ಅದ. ಇದ್ರ ಓನರ್ ಎಂಥ ಮನುಷ್ಯ ಇದ್ದಾನೆ. ಆ ಮೂಕು ಪ್ರಾಣಿಯಿಂದ ಬೈತಾನಲ್ಲ ಇವ ಅಂಥೇಳಿ. ಯಾಕ್ರಿ ಬೈತೀರಿ ಅದನ್ನ? ಅದು ಎಷ್ಟು ಶಾಣ್ಯ ನಾಯಿ ಅದ ಗೊತ್ತಾಯ್ತು ನಿಮ್ಗೆ? ಏನು ಶಾಣ್ಯ ಅದ ರೀ, ನಿಮ್ಗೆ ತಿಳಿಯಂಗಿಲ್ಲ ಏನಿಲ್ಲ. ಈ ವಾರ 2ನೇ ಸರ್ತೆ ಇದು ಮೇನ್ ಡೋರ್ ಕಿಲಿಕಾಯಿ ಮನ್ಯಾಗ ಮರ್ತು ಹೋಗ್ತದ, ಬಂದು ಗದ್ದಲ ಆಗ್ತದೆ ಇಲ್ಲಿ ಅಂತ. ಇನ್ನೊಂದು ಸರ್ತೆ ಒಂದು 3 ಮಂದಿ ಗೆಳೆಯರು ಇಸ್ಪೇಟ್ ಆಡ್ಕೊತ ಕೂತಿದ್ರು. ಅದ್ರ ಜೊತೆ ಒಂದು ನಾಯಿನೂ ಅವ್ರ ಜೊತೆ ಇಸ್ಪೇಟ್ ಆಡ್ಲಿಕ್ಕೆ ಹತ್ತಿತ್ತು. ಆದರೆ ಆ ನಾಯಿ ಎಷ್ಟು ಚಂದ ಆಡ್ತಿತ್ತಂದ್ರೆ ಮಸ್ತ್ ಆಟ ಆಡ್ತಿತ್ತು. ದೂರಿಂದ ಒಬ್ಬ ಅಬ್ಸರ್ವ್ ಮಾಡ್ಲಿಕ್ಕೆ ಹತ್ತಿದ್ದ. ಇದನ್ನ ನಾಯಿ ಎಷ್ಟು ಸ್ಮಾರ್ಟಾಗಿ ಇಸ್ಪೇಟ್ ಆಡ್ತದಲ್ಲ. ಅವ ಕಾಮೆಂಟ್ ಮಾಡ್ದ, ಏನು ಶಾಣೆ ನಾಯಿ ಅದ ರೀ, ಎಷ್ಟು ಚಂದ ಇಸ್ಪೇಟ್ ಆಡ್ತದ. ಅದಕ್ಕೆ ಅದ್ರಾಗ ಒಬ್ಬ ಇದ್ದ ಹೇಳ್ದ. 3 ಮಂದಿ ಆಡ್ಲಿಕ್ಕೆ ಹತ್ತಿದ್ರಲ್ಲ ಅವ್ರಂದ್ರು, ಏನು ಶಾಣೆ ರೀ, ಕ್ಯಾಡ್ ದಾಟದ, ಚಲೋ ಕಾರ್ಡ್ ಬಂದ ಕೂಡ ಬಾಲ ಅಲಿಗಾಡ್ಸ್ತದ, ನಮಗೆಲ್ಲ ಗೊತ್ತಾಗಿ ಹೋಗ್ತದ. ದಾವಣಗೆರೆಯಿಂದ ಕೃಷ್ಣಮೂರ್ತಿ ಅನ್ನೋರೊಬ್ರು ಕಳ್ಸ್ಯಾರ ಈ ಜೋಕನ್ನು. ಭಾರಿ ಮಜಾ ಜೋಕದ ನೋಡ್ರಿ. ಅದ್ರಾಗ ಒಬ್ಬ ಹೇಳಿದಂತ, ನಮ್ಮ ತಂದೆ ಹೋದ್ರಪ್ಪ, ಮೊನ್ನೆ ಹೋದ್ರು, ನನ್ನ ಸಲುವಾಗಿ 1 ಲಕ್ಷ ರೂಪಾಯಿ ಬಿಟ್ಟು ಹೋಗ್ಯಾರ. ಇನ್ನೂ ಒಂದು ಅದ್ರಾಗ ಏನು ಹೇಳ್ತೀವೋ, ನಮ್ಮ ತಂದೆ ಹೋದ್ರೆ ಗೊತ್ತಾ ನಿನಗೆ ಎಷ್ಟು ಬಿಟ್ರ? 1 ಕೋಟಿ. 1 ಕೋಟಿ. ಅದ್ರಾಗ ಇನ್ನೊಬ್ಬ ಹೇಳಿದಂತ, ನಮ್ಮ ತಂದೆ ಮ್ಯಾಲೆ ಹೋದ್ರು ದೋಸ್ತ, ಏನು ಮಾಡೋದು, ಇಡೀ ಜಗತ್ತ ನನ್ನ ಸಲುವಾಗಿ ಬಿಟ್ಟು ಹೋಗ್ಯಾರ. ಎಲ್ಲಿ ಹೋಗ್ಬೇಡ್ರೆ, ಬ್ರೇಕ್ ಅದ ಈಗ. ಮತ್ತೆ ಬರ್ತೇನೆ ನಾವು ವಾಪಸ್ ನೋಡಕಂತ್ರಿ ಜೋಗ್ ಜಂಕ್ಷನ್.